ಇದೇ ಸಂದರ್ಭದಲ್ಲಿ ತುಂಗಾಭದ್ರಾ ಬಿಜೆಪಿ ಹೋರಾಟ. ತುಂಗಾಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಾಗಿ ಕೆಡದಂಡೆ 11A ಉಪಕಾಲುವೆ ತನಕ ನೀರು ಹರಿಸಬೇಕು ಅಂತ ಒತ್ತಾಯಿಸಿ ಬಿಜೆಪಿ ನೇತೃತ್ವದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಅಂಜನಾದ್ರಿಯಿಂದ ಮುನಿರಾಬಾದ್ ನೀರಾವರಿ ವಲಯ ಕಚೇರಿಗೆ ಬಂದಂತ ಹೋರಾಟಗಾರರು ಕಚೇರಿ ಆವರಣಕ್ಕೆ ನುಗ್ಗೋಕೆ ಯತ್ನಿಸಿದಾಗ ಪೊಲೀಸರು ವಶಕ್ಕೆ ಪಡೆದು ನೂಕಾಟ ನಡೆಸಿದಾಗ ಮಹಿಳೆಯೊಬ್ಬರು ಅಸ್ವಸ್ಥಗೊಂಡ್ರು. ನೀರಿನ ಕೊರತೆ ಇರುವಂತ ಕಾರಣ ನೀರು ಹರಿಸೋಕೆ ಅಧಿಕಾರಿಗಳು ಒಪ್ಪಲಿಲ್ಲ. ಇದರಿಂದ ಜಲಾಶಯದ ಮುಂಭಾಗದಲ್ಲಿ ಕೆಲ ಕಾಲ ಸಮಸ್ಯೆಯೂ ಕೂಡ ಉಂಟಾಯಿತು. ಇದು ನೋಡಿ, ತುಂಗಾಭದ್ರಾ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈ ತುಂಗಾಭದ್ರಾ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿಯವರು ಹೋರಾಟ ಮಾಡ್ತೀವಿ ಅಂತ ಮುಂಚಿತವಾಗಿ ಹೇಳಿದ್ರು. ಈ ಕೊಪ್ಪಳದಲ್ಲಿ ತುಂಗಾಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಎಡದಂಡ 11A ಉಪಕಾಲುವೆ ತನಕ ನೀರು ಹರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದು ಶಾಸಕ ಜನಾರ್ದನ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದಂತಹ ಹೇಮಲತಾ ನಾಯಕ, ಎನ್ ರವಿಕುಮಾರ್, ಮಾಜಿ ಸಚಿವರಾದಂಥ ಬಿ ಶ್ರೀರಾಮುಲು, ಹಾಲಪ್ಪ ಆಚಾರು, ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಪರಣ್ಣಮುನವಳ್ಳಿ, ಮುಖಂಡ ಡಾಕ್ಟರ್ ಬಸವರಾಜ ಕ್ಯಾವಟರ್ ನೇತೃತ್ವದಲ್ಲಿ ನಡೆದಂತ ಹೋರಾಟ ಅಂಜನಾದ್ರಿಯಿಂದ ಆರಂಭವಾಯಿತು. ಅಲ್ಲಿ ಆಂಜನೇಯನ ಪಾದಗಟ್ಟಿಗೆ ಪೂಜೆ ಸಲ್ಲಿಸಿ ಹಿಟ್ನಾಳ್ ಕಾಂಗ್ರೆಸ್ ತನಕ ಬೈಕ್ ಮುಖಾಂತರವಾಗಿ ಹೋರಾಟಗಾರರು ಬಂದ್ರು. ಸೊ ಅಲ್ಲಿಂದ ಮುನಿರಾಬಾದ್ ತನಕ ಪಾದಯಾತ್ರೆ ಮುಖಾಂತರ ತೆರಳಿ ನೀರು ಹರಿಸದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಹರಿಸದೇ ಇದ್ರೆ ತುಂಗಾಭದ್ರಾ ವಲಯ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಇದೇ ಸಂದರ್ಭದಲ್ಲಿ ಅವರು ಎಚ್ಚರಿಕೆ ಕೂಡ ಕೊಟ್ಟರು. ಇನ್ನು ಕಚೇರಿಗೆ ನುಗ್ಗೋಕೆ ಮುಂದಾದಾಗ ಪೊಲೀಸರು ವಶಕ್ಕೆ ಪಡೆದ್ರು. ಈ ವೇಳೆ ಹೋರಾಟಗಾರರು ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ಇದೆಲ್ಲ ಒಂಚೂರು ನಡೆಯಿತು. ರೈತರನ್ನ ಪೊಲೀಸರು ಬಲವಂತವಾಗಿ ವಾಹನದಲ್ಲಿ ತಳ್ಳಿದ್ರು. ಇದರಿಂದ ಆಕ್ರೋಶಗೊಂಡ ಬಿಜೆಪಿ ಕಾರ್ಯಕರ್ತೆಯರು ಪೊಲೀಸ್ ವಾಹನವನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಡ್ಡಡ್ಡ ಮಲಗ್ಬಿಟ್ರು. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಜಲಾಶಯದಲ್ಲಿ 27 TMC ಅಡಿ ನೀರಿದ್ದರೂ ಕೃಷಿ ಚಟುವಟಿಕೆ ನೀರು ಹರಿಸಲಾಗಿದೆ. ಈಗ 36 TMC ಅಡಿ ನೀರಿದ್ರು ನೀರು ಹರಿಸೋಕೆ ರಾಜ್ಯ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅಂತ ಎನ್ ರವಿಕುಮಾರ್, ಜನಾರ್ದನ ರೆಡ್ಡಿ ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಕೊರತೆಯಿಂದಾಗಿ ಜಲಾಶಯಕ್ಕೆ ಅಗತ್ಯದಷ್ಟು ನೀರು ಬಂದಿಲ್ಲ, ಅದರಿಂದ ನೀರು ಹರಿಸುವಂತ ಪರಿಸ್ಥಿತಿ ಇಲ್ಲ ಅಂತ ತುಂಗಾಭದ್ರಾ ಯೋಜನೆ ಮತ್ತು ವಿಜಯನಗರ ಕಾಲುವೆಗಳ ನೀರಾವರಿ ಸಲಹಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ SB ಮಲ್ಲಿಗವಾಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಪ್ರತಿಭಟನೆ ಇದೆಲ್ಲವೂ ಕೂಡ ನಡೀತಾ ಇದೆ. ಇದೀಗ ಸರ್ಕಾರಕ್ಕೆ ಒಂದು ವಾರ್ನ್ ಅನ್ನ ಮಾಡಿದ್ದಾರೆ. ಸೊ ಇನ್ನು ಇದೇ ಸಂದರ್ಭದಲ್ಲಿ ಈಗ